Wow, my dad brought cake and ice cream. Wow, my dad and cake ice cream. Tell. It is nice. My dad brought cake and ice cream. Wow. Wow, it is yummy. Wow, ice cream. Wow, it's so cool. Wow, my dad brought cake and ice cream. Wow. ಈ ಅಡುಗೆ ಮಾಡ್ತಾ ಇರೋದು ಸಂಡೇ ಸ್ಪೆಷಲ್. ಏನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ತಾ ಹೋಗಿ, ಹಾಗೆ ನೀವು ಕೂಡ ಊಟಕ್ಕೆ ಬನ್ನಿ, ಓಕೆನಾ? ನನಗೆ, ನಮ್ಮ ಮನೆಯವ್ರಿಗೆ, ಚಾರ್ವಿಗೆ, ದೀಕ್ಷಿತ್ಗೆ. Look, my dad bought big mango. It is so tasty. It is so tasty. My dad. जला के थोला. Michael, I think going to show that the part of the hello. Clean office. ಓಕೆ, ಟೇಸ್ಟ್ ಮಾಡು. Yummy, so tasty. ತಿನ್ನು ನೋಡು, ತಿನ್ನು. Give. ಕಚ್ಚಿ ತಿನ್ನು ಅದನ್ನು. ತೋರಿಸು. ಎಲ್ಲಿ ಸ್ವೀಟ್ ಆಯ್ತಾ ಏನು ಹುಳಿ ಆಯ್ತಾ? Sweet.
ಓಡಿಸೋಣ ಆಯ್ತು. ಹಂಗೆ ಬಿಸಾಕಬಾರ್ದು, ಕೆಳಗಡೆ ಇಡಬೇಕು ನೀಟಾಗಿ. ಯಾಕೆ ಇಷ್ಟ ಇಲ್ಲ. ಇದು ದೀಕ್ಷಿತ್ ಹುಳಿ ಆಯ್ತಾ ಸ್ವೀಟ್ ಆಯ್ತಾ? ಸ್ವೀಟು. ಕೆಳಗೆ ಕೂತ್ಕೋ ಬಾಸನು. ಟೇಸ್ಟಿ ಅಲ್ಲ, ಸೋ ಟೇಸ್ಟಿ. ಚೆನ್ನಾಗೈತೇನೆ? ಈ ವರ್ಷದಲ್ಲಿ ಫಸ್ಟ್ ಮಾವಿನಕಾಯಿ ತಿಂತಾ ಇರೋದು. ಥ್ಯಾಂಕ್ ಯು ಅಪ್ಪ. ತಿನ್ನು. ಸ್ಪೂನ್ ತೆಚ್ಚಿ ಪಳ್ಳದಿಲ್ಲ. ಒಂದು ಸ್ಪೂನ್ ಶೇ ಮಂಚ ಸ್ಪೂನ್ ಒಂದು ಸ್ಪೂನ್ ಶೇ ಕಸನ ಶೇಕತ್ತಮ್ಮ ಕಾಯಿ. ಮೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಮಮ್ಮಿ ಸ್ಪೂನ್ ಕಟ್ ಹಾಗೆ ತಿನ್ಬೇಕು ಅದನ್ನು. ಯಾಕೆ ಅಕ್ಕ ಮಾತ್ರ ಸ್ಪೂನಿಂದ ತಿಂತವಳು? ಅಕ್ಕ ಹಾಗೆ ತಿಂತಾಳೆ, ನೀನು ಹಾಗೆ ತಿನ್ನು. ಉಪ್ಪಿನಕಾಯಿ ಮ್ಯಾಂಗೋ ತಿಂತಾ ಇದ್ದಿರೋದು. ಇನ್ಸ್ಟಾಗ್ರಾಮಲ್ಲಿ ಒಂದು ಮ್ಯಾಜಿಕ್ ನೋಡಿದೆ, ಅದನ್ನು ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಫ್ರೂಟ್ ಸ್ಟಿಕ್ ಇತ್ತು ನಮ್ಮ ಮನೆಯಲ್ಲಿ. ಆ ಸ್ಟಿಕ್ನ ತೊಗೊಂಡು ಈ ಥರ ಮಾಡಿದೆ. ನಾನು ಒಂದು ತೋರಿಸ್ತೀನಿ ಮುಂದೆ ಯಾವ ಥರ ಮಾಡಿದೆ ಅಂತ. ಮಾಡಿದಾದಮೇಲೆ 1 ಡ್ರಾಪ್ 2 ಡ್ರಾಪ್ ನೀರು ಹಾಕಿದೆ. ನೀರು ಹಾಕಿದ ತಕ್ಷಣ ಈ ಥರ ಸ್ಟಾರ್ ಆಯಿತು. ಐಸ್ ಕ್ರೀಮ್ ಖಾರ ಹೇರ್ ಸ್ಟೈಲ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಒಂದು ಹೇರ್ ಸ್ಟೈಲ್ ತೋರಿಸೋಣ ಈ ಲಾಗಲ್ಲಿ ಅಂತ ಹೇಳಿ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ನಾವೆಲ್ಲಾದರೂ ಸಡನ್ಲಿ ಹೋಗಬೇಕು ಅಂತ ಅಂದರೆ ಈ ಥರ ಹಾಕ್ಕೊಂಡು ಹೋಗ್ಬಿಡ್ಬೋದು ನಾವೇ. ನಾನು ತಲೆ ಬಾಚಿಲ್ಲ, ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ನೀವು ನೀಟಾಗಿ ಕೂಮ್ ಮಾಡಿಕೊಂಡು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇರ್ ಸ್ಟೈಲ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಎಂಡ್ವರೆಗೂ ನೋಡಿದ್ದೀರಾ. ಸರಿ ಅಂತ